ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಶಿವಶಕ್ತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಅದ್ಭುತ ಹೃದಯ ತಟ್ಟುವ ಮತ್ತು ಶ್ರೀಮಂತಿಕೆ ಬರುವ ಅನ್ನೋ ವಿಷಯವೇ ಹೇಳ್ತಿದ್ದೇನೆ. ಹೌದು, ತುಂಬೆ ಹೂವು. ಹೌದು ಸ್ನೇಹಿತರೆ, ಈ ಒಂದು ತುಂಬೆ ಹೂವಿನಿಂದ ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದನೂ ಸಾಧ್ಯವಿಲ್ಲ. ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಇದೊಂದು ಸಾಧಾರಣ ಹೂವೊಂದಲ್ಲ. ಇದೊಂದು ನಿಮ್ಮ ಬದುಕನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಒಮ್ಮೆ ನೀವು ಎಲ್ಲಾದರೂ ತಿರುಗಾಡ್ತಾ ಹೋಗ್ತಾ ಇದ್ದೀರಾ ಎಂದರೆ ನೆಲದಲ್ಲಿ ಬೆಳೆಯುತ್ತಿರುವ ಈ ಒಂದು ತುಂಬೆ ಹೂವು, ನೀವು ಅದನ್ನು ಬಿಡ್ತೀರಾ? ಇಲ್ಲ, ಬಿಡಬೇಡಿ. ಇದು ನಿಮ್ಮ ಭಾಗ್ಯವನ್ನೇ ಬದಲಾಯಿಸಿ ನಿಮ್ಮ ಅದೃಷ್ಟವನ್ನು ನಿಮ್ಮ ಪಕ್ಕದಲ್ಲಿ ಇಟ್ಟಷ್ಟು ವಿಶೇಷ ಹೂವಂತೆ ಕಾಣುತ್ತದೆ. ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇದಕ್ಕೆ ಇರುವ ಹಾನಿ ಮತ್ತು ಪುರಾಣಗಳು, ನಿಮ್ಮ ಮೇಲೆ ಇದರ ಪರಿಣಾಮ, ಇದನ್ನು ನೀವು ಹೇಗೆ ಬಳಸಬಹುದು ಮತ್ತು ಏಕೆ ತಿನ್ನಬೇಕು, ಇವೆಲ್ಲ ಬಳಸಬೇಡಿ ಎಂದು ಜನ ಹೇಳ್ತಾರೆ. ಸ್ನೇಹಿತರೆ, ತುಂಬೆ ಹೂವು ಎಂದರೆ ಏನು? ತುಂಬೆ ಹೂವು ಎಂದರೆ ಸಾರ್ವತ್ರಿಕ ಲಕ್ಕಿ ಕ್ಲೋವರ್ ಅಥವಾ ಚಾರು ಹೂ ಅನ್ನೋದು ಅರ್ಥ. ಬಸವಣ್ಣನ ಕಾಲದಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಇದು ಶುಭದ ಸಂಕೇತ ಆಗಿದೆ. ಒಂದು ಹೂವು ಹೆಚ್ಚು ಹಸಿರು ಚಿರುವಿನ ಹೂ ಆದರೆ ಅದರಲ್ಲಿ 4 ಎಲೆ ಇದ್ದರೆ ಅದು ಲಕ್ಕಿ. ಏಕೆಂದರೆ 4 ಎಲೆ ಇದ್ದರೆ ಅದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತು ಪುರಾಣಗಳಲ್ಲಿ ಉಲ್ಲೇಖ ಇರುವ ಒಂದು ಅದೃಷ್ಟದ ಹೂವು ಅಂತಲೇ ಹೇಳಬಹುದು. ಜನಮನದಲ್ಲಿರುವ ನಂಬಿಕೆ ಕೂಡ ಆಗಿದೆ. ಭಾಗ್ಯ ಹೆಚ್ಚುತ್ತದೆ, ಹಣದ ಲಾಭ ಸಿಗುತ್ತದೆ, ಐಶ್ವರ್ಯ, ಸುಖ, ಸಮೃದ್ಧಿ ನೆಲೆಸುತ್ತದೆ ಅಂತ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಈ ಹೂವನ್ನು ಹೇಗೆ ಬಳಸಬೇಕು ಮತ್ತು ಹೇಗೆ ಬಳಸಬೇಕಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಈ ವಿಡಿಯೋವನ್ನು ನೋಡೋಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಸಂಪತ್ತಿನ ಆದಿದೇವತೆಯಾದ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ತುಂಬೆ ಹೂವಿನ ಗಿಡವನ್ನು ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರಾ, ಆದರೆ ಅದರ ಧಾರ್ಮಿಕ ಮಹತ್ವವೇನು ಎನ್ನುವುದು ಹೆಚ್ಚಿನ ಜನರಿಗೆ ತಿಳಿದಿರುವುದಿಲ್ಲ. ತುಂಬೆ ಗಿಡ ನಮ್ಮ ಜೀವನದ ಯಾವೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೊತ್ತಾ? ತುಂಬೆ ಗಿಡದಿಂದ ಈ ರೀತಿ ಮಾಡಿದರೆ ಜೀವನದಿಂದ ಈ ಎಲ್ಲ ಸಮಸ್ಯೆಗಳು ದೂರವಾಗುವುದು. ಹಿಂದೂ ಸಂಪ್ರದಾಯದಲ್ಲಿ ಕೆಲವು ಗಿಡಗಳನ್ನು, ಮರಗಳನ್ನು, ಪ್ರಾಣಿ ಹಾಗೂ ಪಕ್ಷಿಗಳನ್ನು ಪೂಜಿಸುವ ಸಂಪ್ರದಾಯವಿದೆ. ಹಾಗೆಯೇ ತುಂಬೆ ಗಿಡ ಕೂಡ ಇದನ್ನು ದ್ರೋಣ ಪುಷ್ಪ ಎಂದು ಕರೆಯಲಾಗುತ್ತದೆ. ಈ ದ್ರೋಣ ಪುಷ್ಪಿ ಅಥವಾ ತುಂಬೆ ಗಿಡಕ್ಕೆ ಮನುಷ್ಯನ ಕಷ್ಟಗಳನ್ನು, ನೋವುಗಳನ್ನು, ದೃಷ್ಟಿದೋಷವನ್ನು ದೂರ ಮಾಡುವ ಸಾಮರ್ಥ್ಯವಿದೆ. ತುಂಬೆ ಗಿಡದಿಂದ ನಾವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಬಹುದು. ಇದೊಂದು ತಾಂತ್ರಿಕ ಶಕ್ತಿಯುಳ್ಳ ಗಿಡವಾಗಿದೆ. ಈ ತುಂಬೆ ಗಿಡದ ಉಪಾಯವನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಕೀಳಬೇಕಂತ ನೋಡಿದರೆ, ಈ ತುಂಬೆ ಗಿಡವನ್ನು ನೀವು ಕೇವಲ ಮಂಗಳವಾರದ ದಿನದಂದು ಮಾತ್ರ ಕೀಳಬೇಕು. ಇದಕ್ಕೆ ನೀವು ಸೋಮವಾರದ ದಿನದಂದು ಸಂಜೆ ಸಮಯದಲ್ಲಿ ಈ ಹೂವಿನ ಗಿಡಗಳು ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ನೀರನ್ನು ಹಾಕಿ ಬರಬೇಕು. ನೀರು ಹಾಕಿದ ನಂತರ ಕೈ ಮುಗಿದು ಅದರ ಮುಂದೆ ನಿಂತು, ನಾನು ನಾಳೆ ನನ್ನ ಕುಟುಂಬದ ಒಳಿತಿಗಾಗಿ ಇಂದು ನಿನ್ನನ್ನು ತೆಗೆದುಕೊಂಡು ಹೋಗುತ್ತೇನೆ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸು ಎಂದು ಬೇಡಿಕೊಂಡು ನಮಸ್ಕರಿಸಿ ಹೋಗಬೇಕು. ಮರುದಿನ ಅಂದರೆ ಮಂಗಳವಾರ ದಿನದಂದು ಮುಂಜಾನೆಯೇ ಒಂದು ಗಿಡಕ್ಕೆ ನೀರನ್ನು ಹಾಕಿ ಈ ತುಂಬೆ ಹೂವಿನ ಗಿಡಗಳಿಗೆ ನಮಸ್ಕರಿಸಿ ಕ್ಷಮೆಯನ್ನು ಕೇಳಿ ಗಿಡವನ್ನು ಕೀಳಬೇಕು. ಗಿಡವನ್ನು ನೀವು ಅರ್ಧಂಬರ್ಧ ಕೀಳಬಾರದು, ಬೆರಳುಗಳ ಸಮೇತವಾಗಿ ಗಿಡವನ್ನು ಕಿತ್ತುಕೊಳ್ಬೇಕು. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಗಿಡದ ಬೇರುಗಳನ್ನು ನೀವು ಯಾವ ಥರ ಉಪಾಯ ಮಾಡಬೇಕಂದ್ರೆ, ಈ ಗಿಡದ ಬೇರುಗಳನ್ನು ಜೋಡಣೆಯಾಗಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ತಾಯ್ತಗಳನ್ನು ರೆಡಿ ಮಾಡಿಕೊಳ್ಳಿ. ಆ ತುಂಬೆ ಹೂವಿನ ಗಿಡದ ಬೇರುಗಳಿಂದ ಮಾಡಿದ ತಾಯ್ತವನ್ನು ಮುಂದಿನ ಮಂಗಳವಾರದವರೆಗೂ ಪೂಜೆ ಮಾಡಬೇಕು. ನಂತರ ಅಂದರೆ ಮುಂದಿನ ಮಂಗಳವಾರದವರೆಗೂ ಪೂಜಿಸಿದ ನಂತರ ಆ ಬೇರನ್ನು ತಾಯ್ತದಲ್ಲಿ ಹಾಕಿ ಕೆಂಪು ದಾರವನ್ನು ಬಳಸಿಕೊಂಡು ಕುತ್ತಿಗೆಗೆ, ಕೈಗೆ ಅಥವಾ ಸೊಂಟಕ್ಕೆ ತಾಯ್ತವನ್ನು ಕಟ್ಟಿಕೊಳ್ಳಿ. ಇದರಿಂದ ಆರೋಗ್ಯದ ಸಮಸ್ಯೆಗಳು, ಕಣ್ಣು ದೃಷ್ಟಿ, ತಂತ್ರ ಮಂತ್ರಗಳ ಪ್ರಭಾವ, ದೃಷ್ಟಿ ದೋಷಗಳು ಪ್ರಭಾವ ಕಡಿಮೆಯಾಗುವುದು. ಮತ್ತು ತುಂಬೆ ಹೂವಿನಿಂದ ಗಣಪತಿ, ಶಿವ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಲಾಗುತ್ತದೆ. ಗಣೇಶನನ್ನು ಪೂಜಿಸುವಾಗ ಹಾಗೂ ಶಿವನನ್ನು ಪೂಜಿಸುವಾಗ ತುಂಬೆ ಹೂಗಳನ್ನು ಅರ್ಪಿಸಿದರೆ ಗಣೇಶ ಮತ್ತು ಶಿವನ ಆಶೀರ್ವಾದ ಪ್ರಾಪ್ತಿಯಾಗುವುದು. ಈ ಹೂವಿನಿಂದ ಲಕ್ಷ್ಮಿಯನ್ನು ಪೂಜಿಸಿದರೆ ಎಂದಿಗೂ ಹಣದ ಸಮಸ್ಯೆಗಳು ಉಂಟಾಗುವುದಿಲ್ಲ. ಸದಾಕಾಲ ಹಣ ನಮ್ಮ ಕೈಯಲ್ಲೇ ಉಳಿದುಕೊಳ್ಳುವುದು. ತುಂಬೆ ಗಿಡ ಎಲ್ಲೆಂದರಲ್ಲಿ ಬೆಳೆಯುವ ಗಿಡ, ಅದನ್ನು ನೀವು ಎಲ್ಲಿ ಹಾಕಿದರೂ ಬೆಳೆಯುತ್ತದೆ. ಈ ಚಿಕ್ಕ ಗಿಡದಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ. ವೈಜ್ಞಾನಿಕವಾಗಿಯೂ ತಾತ್ವಿಕ ಅಂಶ ಇದೆ. ಇದಕ್ಕೆ ನ್ಯೂಟ್ರಿಷನ್ ಇಲ್ಲವೇ ವಿಜ್ಞಾನ ಸಾಥಿ ಇದೆ, ಅಂದರೆ ವಿಜ್ಞಾನ ಹೇಳುತ್ತಿರುವುದು. ಇದೊಂದು ಸಂತೋಷದ, ಧೈರ್ಯ, ಧ್ಯಾನಕ್ಕೆ ಸಹಾಯ ಮಾಡುವುದು. ವೈಜ್ಞಾನಿಕವಾಗಿ ಒಳಗೊಂಗಣದ ಶಾಂತಿ, ಒತ್ತಡ ಕಡಿಮೆಯಾಗುತ್ತದೆ. ಆದರೆ ಶ್ರೀಮಂತಿಕೆ ಬರಲ್ವಾ ಅಂತ ವೈಜ್ಞಾನಿಕ
ಗುಪ್ತಿಯಲ್ಲಿ ಅದರ ಪ್ರತಿಕ್ರಿಯೆ ಮನಸ್ಸಿನೊಳಗಿದೆ. ನೀವು ಆತ್ಮವಿಶ್ವಾಸ ಹೆಚ್ಚಿಸಿದರೆ ನಿಮಗೆ ಗೆಲುವು ಬರುವುದು ಖಚಿತ. ಏಕೆಂದರೆ ಶ್ರದ್ಧೆ, ಭಕ್ತಿ ಮತ್ತು ಒಳ್ಳೆಯ ಮನಸ್ಸಿನಿಂದ ಮಾಡಿದ್ರೆ ಏನು ಬೇಕಾದರೂ ಸಾಧ್ಯ ಮಾಡ್ಕೊಳ್ಬಹುದು. ಹಾಗಾಗಿ ಶ್ರದ್ಧೆ, ಭಕ್ತಿ ಇರಬೇಕು. ಇಂದಿನ ತಲೆಮಾರುಗಳು ಹೇಳ್ತಿದ್ದ ಕಥೆಗಳು ಇಂತಿವೆ. ರಾಮನು 4 ಎಲೆಯ ಈ ಹೂವು ಪಡೆದಿದ್ದಾನೆ. ಮಹಾಭಾರತದಲ್ಲಿ ಪ್ರಶಾಂತಿಗೆ ಹೂ ನೀಡಿರುವುದು. ಕೆಲವು ಗ್ರಾಮಗಳಲ್ಲಿ ಇದು ದೇವಸ್ಥಾನ ರಕ್ಷಿಕೆ ಇದೆ. ಹಾಗಾಗಿ ಈ ತುಂಬೆ ಹೂವಿನ ಗಿಡಕ್ಕೆ ಜನರು ತುಂಬಾ ನಂಬಿಕೆ ಅಷ್ಟು ಗಟ್ಟಿ ಇದೆ. ನಿಮ್ಮ ಮನೋಭಾವನೆ ಶಕ್ತಿಯೇ ಅದಕ್ಕಿಂತ ದೊಡ್ಡದು ಯಾವುದೇ ಇಲ್ಲ. ತುಂಬೆ ಹೂವು ಕಂಡ್ರೆ ಮತ್ತು ಸಿಕ್ಕರೆ ಏನು ಮಾಡಬೇಕು? ನೀವು ತುಂಬೆ ಹೂವು ಕಂಡ್ರೆ ಧೈರ್ಯ ಪಟ್ಟಿ ಮಾಡಿಡಿ ಮತ್ತು ಹೂವನ್ನು ಚೆನ್ನಾಗಿ ಆರಿಸಿಕೊಂಡು ಇಡಿ. ಮನಸ್ಸಿನಲ್ಲಿ ಒಳ್ಳೆಯ ಆಶಯ ಇಡಿ. ದಿನವೂ ಒಂದು ಸಣ್ಣ ಗುರಿಯನ್ನು ಸಾಧಿಸಲು ಪ್ರಯತ್ನಿಸಿ. ಯಾಕೆಂದರೆ ಈ ಹೂವಿನನ್ನು ಹಿಡ್ಕೊಂಡು ನೀವು ನಿಮಗೆ ಯಾವ ಕೆಲಸ ಆಗಬೇಕು ಆವತ್ತಿನ ದಿನ ಆ ಹೂವನ್ನು ಹಿಡ್ಕೊಂಡು ನೀವು ಮನಸ್ಸಿನಲ್ಲಿ ಬೇಡ್ಕೊಂಡು ಹೋಗಬೇಕು. ಇದು ಭಾಗ್ಯ ತರಬಹುದು, ಆದರೆ ಇದರೊಂದಿಗೆ ಕಠಿಣ ಪರಿಶ್ರಮ ಕೂಡ ಬೇಕು. ಅದಕ್ಕಿಂತ ಮೊದಲು ಈ ಹೂವನ್ನು ಶಿವನಿಗೆ ಅಥವಾ ಗಣಪತಿ ಮುಂದೆ ಇಟ್ಟು ಪ್ರಾರ್ಥಿಸಿಕೊಳ್ಳಿ. ನಾವು ಹೋಗುವ ಕೆಲಸ ಎಲ್ಲವೂ ಚೆನ್ನಾಗಾಗಲಿ, ಯಾವುದೇ ಅಡೆತಡೆ ಇಲ್ಲದೆ ಪರಿಪೂರ್ಣವಾಗಲಿ ಅಂತ ಬಿಡ್ಕೊಳ್ಬೇಕು. ಆ ಹೂವನ್ನು ನಿಮ್ಮ ಜೋಬಿನಲ್ಲಿ ಇಟ್ಕೊಂಡು ಯಾರಿಗೆ ಕಾಣದಂತೆ ಮತ್ತು ಪದೇ ಪದೇ ಅದನ್ನು ತಾಕದಂತೆ ಇಟ್ಕೊಳ್ಬೇಕು. ತಪ್ಪು ನಂಬಿಕೆ ಮತ್ತು ಎಚ್ಚರಿಕೆ, ಇಲ್ಲಿ ಜಾಗರೂಕತೆ ಕೂಡ ಮುಖ್ಯ. ಇದು ಜಾದೂ ಹೂವಲ್ಲ, ಆದರೆ ಮೋಟಿವೇಶನ್ ಸಿಗಬಹುದು. ನಿಮ್ಮ ಪ್ರಯತ್ನ, ಧೈರ್ಯ ಮತ್ತು ನಿಶ್ಚಯವೇ ಮುಖ್ಯ. ಶ್ರೀಮಂತಿಕೆ ಬರೋದು ಕೇವಲ ಹೂವಿಂದಲ್ಲ, ನಿಮ್ಮ ಮನಸ್ಸಿನಿಂದ ಮತ್ತು ನಿಮ್ಮ ಶ್ರದ್ಧೆ, ಭಕ್ತಿ ಮತ್ತು ನಿಮ್ಮ ಪರಿಶ್ರಮದಿಂದ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.